ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ ಶಿಕ್ಷಣ ಇಲಾಖೆಯವರು SSLC ಹಾಗೆ ಸೆಕೆಂಡ್ PUC ಎಕ್ಸಾಮ್ನ ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದರ ನಂತರ ತುಂಬಾ ವಿದ್ಯಾರ್ಥಿಗಳು ಈ ಟೈಮ್ ಟೇಬಲ್ ಅಲ್ಲಿ ಏನಾದ್ರು ಚೇಂಜಸ್ ಆಗತ್ತಾ ಅಂತ ಕೇಳ್ತಾ ಇದ್ರು. ಈ ವಿಡಿಯೋದಲ್ಲಿ ನಾವು ಟೈಮ್ ಟೇಬಲ್ ಅಲ್ಲಿ ಏನಾದ್ರು ಚೇಂಜಸ್ ಆಗತ್ತಾ ಅಥವಾ ಇಲ್ವಾ ಇದನ್ನ ತಿಳ್ಕೊಳ್ತಿದೀವಿ. ಅದ್ರ ಜೊತೆಗೆ ಫೈನಲ್ ಟೈಮ್ ಟೇಬಲ್ ಅನ್ನ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಿದೀವಿ. ಮೊದಲಾಗಿ ಈಗಾಗಲೇ ಏನು ರಿಲೀಸ್ ಮಾಡಿದ್ದಾರೆ SSLC ಹಾಗೆ ಸೆಕೆಂಡ್ PUC ವಿದ್ಯಾರ್ಥಿಗಳ ಎಕ್ಸಾಮ್ ಇರೋದಕ್ಕೆ ಸಂಬಂಧಿಸಿದಂತೆ ಟೈಮ್ ಟೇಬಲ್, ಅದು ಟೆಂಟೇಟಿವ್ ಟೈಮ್ ಟೇಬಲ್. ಕನ್ನಡದಲ್ಲಿ ಹೇಳೋದಾದ್ರೆ ತಾತ್ಕಾಲಿಕ ವೇಳಾಪಟ್ಟಿ ಅಂತ. ತಾತ್ಕಾಲಿಕ ವೇಳಾಪಟ್ಟಿ ಅಂತ ಹೇಳಿದ್ರೆ ಮೀನಿಂಗ್ ಏನು? ಅದ್ರ ಏನು ಚೇಂಜಸ್ ಆಗುವಂತಹ ಚಾನ್ಸಸ್ ಇದೆ ಅಂತ. ಚೇಂಜಸ್ ಆಗೋ ಚಾನ್ಸಸ್ ಇದೆ, ಹಾಗಂತ ಚೇಂಜಸ್ ಆಗೇ ಆಗತ್ತೆ ಅಂತ ಹೇಳಲ್ಲ. ಹಾಗಾದ್ರೆ ಯಾವ ಸಿಚುವೇಶನ್ ಚೇಂಜ್ ಆಗುತ್ತೆ ಇದನ್ನ ತಿಳ್ಕೊಳ್ಳೋದಾದ್ರೆ, ಈಗ ಡಿಸೆಂಬರ್ 2ನೇ ತಾರೀಕಿಗೆ ಸೆಕೆಂಡ್ PUC ಹಾಗೆ SSLC ಎಕ್ಸಾಮ್ನ ಟೆಂಟೇಟಿವ್ ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ರು. ಅದ್ರ ಜೊತೆಗೇನೆ ಡಿಸೆಂಬರ್ 2ರಿಂದ ಡಿಸೆಂಬರ್ 16ರವರೆಗೆ ಈ ಎಕ್ಸಾಮ್ನ ಟೈಮ್ ಟೇಬಲ್ಗೆ ಸಂಬಂಧಂತೆ ಆಬ್ಜೆಕ್ಷನ್ ಅನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಿದ್ದಾರೆ ಡಿಸೆಂಬರ್ 2ರಿಂದ ಡಿಸೆಂಬರ್ 16ರವರೆಗೆ. ಈಗ ಆಬ್ಜೆಕ್ಷನ್ ಅನ್ನ ಯಾವ ರೀತಿ ಸಿಚುವೇಶನ್ ಅಲ್ಲಿ ಸಬ್ಮಿಟ್ ಮಾಡಬಹುದು ಇದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಎಕ್ಸಾಂಪಲ್ಗೆ ಯಾವುದೇ ಎರಡು ಡಿಫಿಕಲ್ಟ್ ಸಬ್ಜೆಕ್ಟ್ಗಳು ಇದಾವೆ. ಆ ಎರಡು ಎಕ್ಸಾಮ್ಗಳ ನಡುವೆ ಗ್ಯಾಪೇ ಕೊಟ್ಟಿಲ್ಲ. ಅಂದ್ರೆ ಒಂದಿನ ಒಂದು ಎಕ್ಸಾಮ್ ಆಯ್ತು, ಡಿಫಿಕಲ್ಟ್ ಸಬ್ಜೆಕ್ಟ್ ಇದೆ, ಅದ್ರ ಎಕ್ಸಾಮ್ ಆಯ್ತು, ಅದ್ರ ನೆಕ್ಸ್ಟ್ ಡೇನೆ ಗ್ಯಾಪೇ ಇಲ್ಲ, ನೆಕ್ಸ್ಟ್ ಡೇನೆ ಮತ್ತೊಂದು ಎಕ್ಸಾಮ್ ಇದೆ ಅಂತ ಅನ್ಕೊಳ್ಳೋಣ. ಆವಾಗ ಆಬ್ಜೆಕ್ಷನ್ ಸಲ್ಲಿಸಬಹುದು. ಅಂದ್ರೆ ಇದು ಎರಡು ಡಿಫಿಕಲ್ಟ್ ಸಬ್ಜೆಕ್ಟ್ ಇದೆ, ಇದ್ರ ನಡುವೆ ಮಿನಿಮಮ್ 1 ಡೇ ಗ್ಯಾಪ್ ನೀಡಿ ಈ ರೀತಿ ಆಬ್ಜೆಕ್ಷನ್ ಸಲ್ಲಿಸಬಹುದು. ಇಲ್ಲದ್ರೆ ಈಗ ಇಲ್ಲಿ SSLC ಎಕ್ಸಾಮ್ ಇದೆ ಅಥವಾ ಸೆಕೆಂಡ್ PUC ಎಕ್ಸಾಮ್ನ ಅನೌನ್ಸ್ ಮಾಡಿದಾರೆ ಒಂದು ಡೇಟ್ಗೆ, ಅದೇ ಡೇಟ್ಗೆ ಮತ್ತೊಂದು ಯಾವ್ದಾದ್ರು ಇಂಪಾರ್ಟೆಂಟ್ ಇವೆಂಟ್ ಇದೆ, ಆ ಇವೆಂಟ್ ಅಲ್ಲಿ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಬೇಕು. ಎರಡು ಕಡೆ ಪಾರ್ಟಿಸಿಪೇಟ್ ಮಾಡೋದಕ್ಕಾಗತ್ತಾ? ಹಾಗಾಗಲ್ಲ. ಅದಕ್ಕೋಸ್ಕರನೇ ಆವಾಗಲೂ ಕೂಡ ರಿಪೋರ್ಟಿಂಗ್ ಅನ್ನ ಮಾಡಬಹುದು ಅಥವಾ ಆಬ್ಜೆಕ್ಷನ್ ಅನ್ನ ಸಲ್ಲಿಸಬಹುದು. ಆಬ್ಜೆಕ್ಷನ್ ಅನ್ನ ಸಲ್ಲಿಸಿದ ನಂತರ KSEAB ದವರು ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಸಲ್ಲಿಕೆಯಾದಂತಹ ಅಥವಾ ಸಬ್ಮಿಟ್ ಆದಂತಹ ಎಲ್ಲ ಆಬ್ಜೆಕ್ಷನ್ಸ್ ಏನಿರುತ್ತೆ ಅದನ್ನ ಸ್ಟಡಿ ಮಾಡ್ತಾರೆ ಅಥವಾ ಅದನ್ನ ಪರಿಶೀಲಿಸ್ತಾರೆ. ಅದರ ನಂತರ ಡೇಟ್ಸ್ ಅಲ್ಲಿ ಚೇಂಜಸ್ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಟೈಮ್ ಟೇಬಲ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ತಾರೆ. ಹಾಗಂದ್ರೆ ಟೈಮ್ ಟೇಬಲ್ ಅಲ್ಲಿ ತುಂಬಾ ಚೇಂಜಸ್ ಏನಾಗಲ್ಲ. 1 ಅಥವಾ 2 ಎಕ್ಸಾಮ್ನ ಡೇಟ್ಸ್ ಅಲ್ಲಿ ಚೇಂಜಸ್ ಆದ್ರೆ ಆಗಬಹುದು. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಏನು ಚೇಂಜಸ್ ಆಗಲ್ಲ, ಈಗಾಗಲೇ ಏನು ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಅದನ್ನೇ ಮತ್ತೆ ಕೊಡಬಹುದು. ಅಂದ್ರೆ ಇದೇ ರೀತಿ ಆಗತ್ತೆ ಅಂತ ಎಕ್ಸಾಕ್ಟ್ ಆಗಿ ಈಗ ಹೇಳೋದಕ್ಕಾಗಲ್ಲ. ಫೈನಲ್ ಟೈಮ್ ಟೇಬಲ್ ಬಂದ ಮೇಲೆ ಗೊತ್ತಾಗ್ಬೇಕು. ಓಕೆ, ಈಗ ಹಿಂದಿನ ವರ್ಷಗಳ ವಿಚಾರವನ್ನ ತಿಳಿದುಕೊಳ್ಳೋದಾದ್ರೆ ಹಲವಾರು ಬಾರಿ ಟೈಮ್ ಟೇಬಲ್ ಚೇಂಜಸ್ ಆಗಿದೆ. ಯಾವುದೋ ಒಂದು ಎಕ್ಸಾಮ್ ಡೇಟ್ ಚೇಂಜ್ ಆಗಿದೆ, ಈ ರೀತಿ ಆಗಿರುತ್ತೆ. ಬಟ್ ಕೆಲವೊಮ್ಮೆ 1 or 2 ಟೈಮ್ ಏನಾಗಿದೆ ಅಂತ ಹೇಳಿದ್ರೆ ಈ ಟೆಂಟೇಟಿವ್ ಟೈಮ್ ಟೇಬಲ್ ಅಂತ ಏನು ಕೊಟ್ಟಿದ್ರು ಅದೇ ಟೈಮ್ ಟೇಬಲ್ ನ ಫೈನಲ್ ಟೈಮ್ ಟೇಬಲ್ ಅಂತ ಮತ್ತೆ ಅನೌನ್ಸ್ ಮಾಡಿದ್ರು. ಸೊ ಮುಂದೆ ಫೈನಲ್ ಟೈಮ್ ಟೇಬಲ್ ಬಂದ ಮೇಲೆ ನಮ್ಗೆ ಗೊತ್ತಾಗತ್ತೆ ಏನು ಈಗಿರುವಂತಹ ಡೇಟ್ಸೇ ಇದೆಯಾ ಅಥವಾ ಏನು ಚೇಂಜಸ್ ಆಗಿದೆ ಅಂತ ಗೊತ್ತಾಗೋದು ಯಾವಾಗ? ಫೈನಲ್ ಟೈಮ್ ಟೇಬಲ್ ಬಂದ ಮೇಲೆ. ಹಾಗಿದ್ರೆ ಫೈನಲ್ ಟೈಮ್ ಟೇಬಲ್ ಯಾವ ಬರುತ್ತೆ ಇದನ್ನ ತಿಳ್ಕೊಳ್ಳೋದಾದ್ರೆ, ಈಗಾಗಲೇ ಹೇಳಿದೆ ಡಿಸೆಂಬರ್ 2ರಿಂದ ಡಿಸೆಂಬರ್ 16ರವರೆಗೆ ರಿಪೋರ್ಟಿಂಗ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆಬ್ಜೆಕ್ಷನ್ ನ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದ್ರ ಒಳಗಡೆ ಅಂತೂ ಫೈನಲ್ ಟೈಮ್ ಟೇಬಲ್ ಬರಲ್ಲ. ಹಾಗಾದ್ರೆ ಯಾವಾಗ ಬರುತ್ತೆ? ಡಿಸೆಂಬರ್ 17ರಿಂದ 20 ಒಳಗಡೆ ಈ ಫೈನಲ್ ಟೈಮ್ ಟೇಬಲ್ ಅನೌನ್ಸ್ ಆಗ್ಬಹುದು SSLC ಹಾಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ. ಇದನ್ನ ಹೇಗೆ ಹೇಳ್ತಿದೆ ಅಂತ ತಿಳ್ಕೊಳ್ಳೋದಾದ್ರೆ, ಹಿಂದಿನ ವರ್ಷಗಳಲ್ಲಿ ಈಗ ಆಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಏನು ಡೇಟ್ಸ್ ಕೊಟ್ಟಿರ್ತಾರೆ, ಆ ಡೇಟ್ ಮುಗಿದ ಮುಂದಿನ 1 ಅಥವಾ 2 ದಿನದಲ್ಲಿ ಫೈನಲ್ ಟೈಮ್ ಟೇಬಲ್ ಅನೌನ್ಸ್ ಮಾಡ್ತಾರೆ. ಸೊ ಇದನ್ನ ಕನ್ಸಿಡರ್ ಮಾಡಿದ್ರೆ ಈಗ 17ರಿಂದ 20ರೊಳಗೆ, ಡಿಸೆಂಬರ್ 17ರಿಂದ 20ರೊಳಗಡೆ ಅನೌನ್ಸ್ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅದಂತರ ಟೈಮ್ ಟೇಬಲ್ ಅನೌನ್ಸ್ ಆದ್ಮೇಲೆ ಏನೇನು ಡೌನ್ಲೋಡ್ ಮಾಡ್ಕೋಬೇಕು ಇದನ್ನ ತಿಳ್ಕೊಳ್ಳೋದಾದ್ರೆ ನಮ್ಮ ಶಿಕ್ಷಣ ಇಲಾಖೆಯವರ ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಗೊತ್ತಿರುತ್ತೆ. ಯಾವ್ದು ಹೇಳಿ? KSEAB.karnataka.gov.in ಇದರಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ಫೈನಲ್ ಟೈಮ್ ಟೇಬಲ್ ಅನೌನ್ಸ್ ಮಾಡಿದ ನಂತರ ಈಗ ಅಟ್ ಪ್ರೆಸೆಂಟ್ ನೀವು ಚೆಕ್ ಮಾಡಿದ್ರೆ ಟೆಂಟೇಟಿವ್ ಟೈಮ್ ಟೇಬಲ್ ಸಿಗುತ್ತೆ. ಬಟ್ ಮುಂದೆ ಫೈನಲ್ ಟೈಮ್ ಟೇಬಲ್ ಅನೌನ್ಸ್ ಆದ್ಮೇಲೆ ಅದನ್ನು ಕೂಡ ಈ KSEAB ದವರ ಅಫಿಷಿಯಲ್ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ನಂತರ ಮುಂಬರುವಂತಹ ಎಲ್ಲ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.